ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇದೇ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋದು ಅಂತಂದರೆ ಏನು ಮಾಡಬೇಕಾಗತ್ತೆ, ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಎಲ್ಲೋ ಒಂದು ಕಡೆ ಈ ರಾಹು ಕೇತು ಅನ್ನುವಂಥದ್ದು ಛಾಯಾಗ್ರಹಗಳು ಅಂತ ಹೇಳ್ತಾರೆ. ಇವತ್ತಿನ ಪ್ರಶ್ನೆ ಏನು ಅಂತಂದರೆ, ಈ ಕೇತು ಗ್ರಹದಿಂದ ನಮಗೆ ಯಾವ್ಯಾವ ರೀತಿಯಾಗಿರುವಂಥ ತೊಂದರೆಗಳು ಬರುತ್ತೆ, ಇದನ್ನು ನಾವು ಕನ್ಸಿಡರ್ ಮಾಡಬೇಕಾಗತ್ತಾ ಜಾತಕದಲ್ಲಿ, ಅದರದ್ದು ಕೂಡ ಪ್ರಮುಖವಾಗಿರುವಂಥ ಪಾತ್ರ ಅನ್ನುವಂಥದ್ದು ವಹಿಸುತ್ತಾ, ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಪ್ರತಿಯೊಂದು ಗ್ರಹಕ್ಕೂ ಅದರದ್ದೇ ಆದ ಮಹತ್ವ ಇದೆ. ನಮಗೆ ಆ ಮಹತ್ವ ಏನಾನ ಗೊತ್ತಾಗಬೇಕು ಅಂದರೆ, ಯಾರಾದರೂ ಆ ಗ್ರಹಗಳ ಸ್ತೋತ್ರವನ್ನು ಪಠನೆ ಮಾಡಿದಾಗ, ಆ ಗ್ರಹಗಳ ಅಷ್ಟೋತ್ರವನ್ನು ನಿಧಾನಕ್ಕೆ ಸ್ವಲ್ಪ ಅದರಲ್ಲಿ ಅರ್ಥವನ್ನು ಕೂಡ ತಿಳಿದುಕೊಳ್ಳೋ ಪ್ರಯತ್ನ ಮಾಡಬೇಕಂತ ಪಠಿಸಬೇಕು. ಸುಮ್ಮನೆ ಹೇಳ್ಕೊಡೋಗ್ಬಿಟ್ಟು ಪ್ರಯೋಜನ ಇಲ್ಲ. ಏನೇನು ಹೇಳಿರ್ತಾನೆ, ಮೋಕ್ಷದಾಯಕವಾಗಿರುವಂಥ ಗ್ರಹ ಅದು. ಕೇತು ಮೋಕ್ಷಕಾರಕ ಆಗಿರೋದ್ರಿಂದ ಧರ್ಮ ಅರ್ಥ ಕಾಮ ಮೋಕ್ಷ ಅಂತೇನು ಹೇಳ್ತಾನೋ, ಆ ಮೋಕ್ಷ ಪದಕ್ಕೆ ಸಂಬಂಧಪಡತಕ್ಕಂತಹ ಕೇತು ಅದರ ಅಧಿದೇವತೆ ಗಣಪತಿಯು. ಆದ್ದರಿಂದ ಏನೇನಂತಂದರೆ, ಇನ್ನು ಸ್ವಲ್ಪ ಇನ್ಡೆಪ್ತ್ ಜಾತಕದಲ್ಲಿ ಮಾತಾಡೋಣ ಅಂತಂದರೆ, ಯಾರಿಗೆ ಈ ಮಾಟ ಮಂತ್ರ ವಾಮಾಚಾರ ಬೇಗ ಅಪ್ಲೈ ಆಗುತ್ತೆ, ಯಾವ ಗ್ರಹಗಳಿಂದ ಆಗುತ್ತೆ? ಪ್ರಮುಖವಾಗಿ ಪಾತ್ರ ವಹಿಸೋ 3 ಗ್ರಹಗಳು: ರಾಹು, ಕೇತು ಮತ್ತು ಮಾಂದಿ ಎಲ್ಲೂ ಜಾತಕದಲ್ಲಿ ಕಾಣಿಸೋದೇ ಇಲ್ಲ. ಇತ್ತೀಚೆಗೆ ಕೆಲವೆಲ್ಲ ಬರ್ತಾ ಇರ್ತಕ್ಕಂತಹದ್ದು ಕಂಪ್ಯೂಟರ್ ಪ್ರಿಂಟ್ಗಳಲ್ಲಿ ಬರ್ತಾ ಇದೆ. ಆ ಮಾಂದಿ ಶನಿಯ ಮಗ. ಈ 3 ಜಾತಕದಲ್ಲೇನಾದರೂ ಕೂಡ ಕೆಟ್ಟಿದ್ದ ಪಕ್ಷದಲ್ಲಿ ಇವರಿಗೆ ಬೇಗ ಅಪ್ಲೈ ಆಗುವಂಥದ್ದು ವಾಮಾಚಾರ, ಮಾಂತ್ರಿಕ ಪ್ರಯೋಗ. ಅದಕ್ಕಾಗಿ ಆಮೇಲೆ ಇವರಿಗೆ ಈ ಬೂಸ್ಟಪ್ ಮಾಡೋ 2 ಗ್ರಹ ಇದ್ದಾವೆ. ಈ ರಾಹು ಕೇತು ನೀವು ಒಂದೊಂದು ಗ್ರಹದ್ದು ತಿಳಿದುಕೊಂಡು ಹೋದಾಗ ಅದರ ಹಿನ್ನೆಲೆಯಿಂದ ಬೇಕಾದಷ್ಟು, ಅಂದರೆ ಈ ಕೇತು ಅಂತಲ್ಲ, 9 ಗ್ರಹಗಳು ನೀವು ಛಾಯಾಗ್ರಹಗಳಂತ ಕರೆದರೆ ಎಲ್ಲಿದೆ? ಲಗ್ನಾತ್ ಅಥವಾ ಲಗ್ನದಲ್ಲಿದೆಯಾ, ಲಗ್ನದ 2ನೇ ಮನೆಯಲ್ಲಿದೆಯಾ, ಏನೇನಾಗುತ್ತೆ ಅವರಿಗೆ ಅಂತಕ್ಕಂತಹದ್ದು ಹೆಂಗೆ ತೆಗೆದುಕೊಳ್ಬೇಕು. ಈಗ ನಾನು ಬೂಸ್ಟ್ ಕೊಡೋವಂಥ ಇವರಿಬ್ಬರು ಅಂತ ಹೇಳ್ತಾ ಇದ್ದೀನಿ. ಕುಜ ಮತ್ತು ಶನಿ ಬೂಸ್ಟ್ ಕೊಡ್ತಕ್ಕಂಥದ್ದು ಇವರಿಗೆ ಬೇಗ ಅಪ್ಲೈ ಆಗುತ್ತೆ. ಈ ತರಹದ್ದಕ್ಕೆಲ್ಲ ಕೂಡ ಈ ಕೇತುಗೆ ಸಂಬಂಧಪಡ್ತಕ್ಕಂಥದ್ದು ಏನು ಮಾಡಿಕೊಳ್ಬೇಕು. ಈಗ ಲಗ್ನದಿಂದ 2ನೇ ಮನೆ ಅಂದ್ಕೊಳ್ಳೋಣ, ಅಲ್ಲಿದ್ದರೆ ಏನೇನು ನಡೆಯುತ್ತೆ? ಸ್ವಲ್ಪ ಸುಳ್ಳು ಹೇಳ್ತಾರೆ, ಆಮೇಲೆ ಸ್ವಲ್ಪ ದುರಭ್ಯಾಸಗಳು ಇರುತ್ತವೆ, ದುಶ್ಚಟಗಳು ಇರ್ತವೆ. ಅದು ಎಲ್ಲಿದ್ದಾನೆ ಆ ಪ್ಲೇಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಕೇತು ಮೋಕ್ಷಕಾರಕ ಕರೆಕ್ಟು. ಆಮೇಲೆ ಯಾವ ಪ್ಲೇಸಲ್ಲಿದ್ದಾನೆ, ಧನಸ್ಥಾನದಲ್ಲಿ ಬಹುಶಃ ಇದ್ದಾನೆ 2ನೇ ಮನೆಯಲ್ಲಿ ಅಂತಂದಾಗ, ಕೇತುವಿನಿಂದಲೇ ಇವರಿಗೆ ಹಣ ಪಡ್ಕೊಳ್ಳಲಿಕ್ಕಿರ್ತಕ್ಕಂಥ ಮಾರ್ಗಗಳಾದರೂ ಏನು, ಇದೆಲ್ಲ ಕೂಡ ಹುಡುಕೊಡ್ತಕ್ಕಂತಹದ್ದಿರುತ್ತೆ. ಈಗ ನಾನು ವಾಮಾಚಾರನ ಪದ್ಧತಿ ನೀವು ಕೇತು ಗ್ರಹ ಅಂದಾಗ ಅದು ರಿಲೇಟೆಡ್ ರಾಹುನ ಇದ್ದದ್ದರಿಂದ, ಇನ್ನು ಅದು ಎಲ್ಲಿರುತ್ತೋ ಅದು 7ನೇ ಮನೆ ಅದೇ ಇರುತ್ತೆ. ರಾಹು ಎಲ್ಲಿರುತ್ತೋ, ಈ ರಾಹುನೇ 2ನೇ ಮನೇಲಿತ್ತು. ರಾಹು 2ನೇ ಮನೆ ಇತ್ತು ಅಂತಂದರೆ ಬರೆದಿಟ್ಕೋಬೇಕು ಅವರು. ಮುಖದ ಮೇಲೆ ಎಲ್ಲೋ ಒಂದು ಕಡೆ ಗಾಯ ಆಗಿಯೇ ತೀರುತ್ತೆ, ಅಥವಾ ಮೂಗು ಅಥವಾ ಕಿವಿ ಎಲ್ಲೋ ಒಂದು ಕಡೆ ಆಪರೇಷನ್ ಆಗೇ ತೀರುತ್ತೆ, ಶತಸಿದ್ಧ. ಈ ಗ್ರಹಗಳ ಮಾಡತಕ್ಕಂತಹದ್ದು ಉಪಟಳ ಅಥವಾ ಉಪಯೋಗ ಪ್ರಯೋಗ ಏನು ಅನ್ನೋದನ್ನು ಪ್ರಯೋಜನ ಪಡ್ಕೊಳ್ಳೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡುತ್ತೆ. ಅದಕ್ಕೆ ಸಂಬಂಧಪಟ್ಟ ಆಯಾಯ ಜಾತಕದವರಿಗೆ ಅದಕ್ಕೆ ಸಂಬಂಧಪಟ್ಟ ಒರಿಜಿನಲ್ ರೆಮಿಡಿಯನ್ನು ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಇದೆ. ಕೆಟ್ಟದ್ದು ಇದೆಯೋ ಅದರ 2ರಷ್ಟು ಒಳ್ಳೆಯದು ಕೂಡ ಆ ಒಂದು ಛಾಯಾಗ್ರಹಗಳದ್ದು ಇದೆ ಅನ್ನೋದನ್ನು ಜಾತಕ ತೋರಿಸ್ಕೊಡುತ್ತೆ. ಖಂಡಿತ ಗುರುಗಳೇ, ಕೇತು ಗ್ರಹದ ಮಹತ್ವ ಏನು ಜಾತಕದಲ್ಲಿ, ಅದು ಯಾವ ಮನೆಯಲ್ಲಿದೆ ಅನ್ನುವಂಥದ್ದು ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರೇ, ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ಮತ್ತೊಂದು ಹೊಸ ವಿಚಾರದೊಂದಿಗೆ ಮುಂದಿನ ವಿಡಿಯೋನಲ್ಲಿ ತಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.